ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಬೆಂಗಳೂರಿನ MG ರೋಡಿಂದ ಈ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಯಾರಾದರೂ ಮದುವೆ ಆಗಿ ಒಳ್ಳೆಯ ಒಂದು ಸಂಸಾರ ಮಾಡಲು ಒಬ್ಬ ಗಂಡು ಬೇಕಂತೇಳಿ ಇವರ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್ ನೋಡಿ, ಬಯಕೆಗಳು ತೀರಿಕೊಳ್ಳುವ ಆಸೆ ತುಂಬಾ ಇದೆ. ಒಬ್ಬ ಗಂಡು ಬೇಕು, ಅದನ್ನೆಲ್ಲ ಕೂಡ ಶೇರ್ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಈ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಹೆಸರು ದೇವಿಕಾ ಅಂತೇಳಿ ಹೇಳಿದರೆ ಫ್ರೆಂಡ್ಸ್. ಊರು ಬೆಂಗಳೂರಿನ MG ರೋಡ್ ಹತ್ರ ಇವರ ಒಂದು ಮನೆ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ವಯ ನೋಡೋದಾದರೆ 30ರ ಒಂದು ಪ್ರಾಯದಲ್ಲಿ ಇವಾಗ ನಡೆಯುತ್ತಿದೆ ಅಂತ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಜಾತಿ ರಾಮಾವತ್, ಇವರ ಒಂದು ಕ್ಯಾಸ್ಟ್ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ನೋಡಲು ದುಂಡನೆಯ ಒಂದು ಮುಖ ಇದೆ. ಕೆಲಸ ಫ್ಯಾಕ್ಟ್ರಿಯಲ್ಲಿ ಪ್ಯಾಕೇಜ್ ಇನ್ಚಾರ್ಜರ್ ಆಗಿ ಕೆಲಸ ಕೂಡ ಮಾಡ್ತಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸಂಬಳ ಒಂದು 30K ತನಕ ಇವರಿಗೆ ಪೇಮೆಂಟ್ ಕೂಡ ಸಿಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಇವರ ಒಂದು ವೇಟ್ ನೋಡೋದಾದರೆ 75 ಇವರ ಒಂದು ವೇಟ್ ಕೂಡ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಶಿಕ್ಷಣ ಇವ್ರದ್ದು ಡಿಗ್ರಿ ಕೂಡ ಕಂಪ್ಲೀಟೆಡ್ ಆಗಿರುತ್ತದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಮೈ ಬಣ್ಣ ಪೂರ್ತಿ ಬಿಳಿಯಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ನೀವು ತಮ್ಮಲ್ಲಿ ಕೂಡ ಅವರ ಒಂದು ಫೋಟೋ ಕೂಡ ನೋಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾರೆ. ಹಾಗೆಯೇ ಅಷ್ಟೇ ಒಂದು ಫಿಟ್ ಆದ ಒಂದು ಬಾಡಿ ಕೂಡ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ವೈವಾಹಿಕತೆ ನೋಡೋದಾದರೆ ವರ ಹುಡುಕುತ್ತಿದ್ದೇನೆ ಅಂತೇಳಿ ಅವರ ಒಂದು ಮದುವೆ ಆಗಬೇಕಾದ್ರೆ ಯಾವ ರೀತಿಯಾಗಿ ಒಂದು ಹುಡುಗನ ಕ್ವಾಲಿಟಿ ಇರಬೇಕು ಮತ್ತು ಮದುವೆ ಬಿಫೋರ್ ಯಾವ ರೀತಿಯಾಗಿ ಒಂದು ಕಷ್ಟ ಕೂಡ ಅನುಭವಿಸಿದ್ದಾರೆ, ಅದನ್ನೆಲ್ಲ ಕೂಡ ಸಂಪೂರ್ಣ ಮಾಹಿತಿ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಮೇನ್ ರೀಸನ್ ನೋಡಿ, ಮದುವೆ ಆಗಿ ಒಂದು ಒಳ್ಳೆಯ ಸಂಸಾರ ಮಾಡಲು ಒಬ್ಬ ಒಳ್ಳೆ ಗಂಡು ಕೂಡ ಬೇಕಂತೇಳಿ ಈ ಒಂದು ರೀಸನ್ಗೋಸ್ಕರ ನಾನು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಸಂಪೂರ್ಣವಾದ ಒಂದು ಮಾಹಿತಿ ಕೂಡ ತಿಳಿಸ್ತಾ ಹೋಗ್ತೇವೆ. ಮದುವೆಯ ಮುಂಚೆ ಅಂದರೆ ಈಗಲೂ ಕೂಡ ಅವರು ಸುಖ ಇಲ್ಲದೆ ಅನುಭವಿಸಿರುವ ಒಂದು ಕಷ್ಟಗಳು ನೋಡಿ ಈ ರೀತಿಯಾಗಿ ಇದೆ ಅಂತೇಳಿ ಅವರ ಒಂದು ಕಷ್ಟ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಕಳೆದ 8 ವರ್ಷಗಳಿಂದ ಒಬ್ಬ ಹುಡುಗನನ್ನು ಕೂಡ ಹುಡುಕುತ್ತಿದ್ದೇನೆ, ಆದರೆ ನನಗೆ ಇಷ್ಟ ಆಗುವಂಥ ಒಬ್ಬ ಗಂಡು ಸಿಗುತ್ತಿಲ್ಲ ಅಂತೇಳಿ ತುಂಬಾ ಒಂದು ಕಷ್ಟದಲ್ಲಿ ಈ ಒಂದು ಪ್ರೊಫೈಲ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಯಾಕಂದರೆ ಪ್ರತಿ ಒಬ್ಬ ಹೆಣ್ಣಿಗೂ ಕೂಡ ಒಂದು ಆಸೆ ಅನ್ನೋದು ತೀರೋದು ಎಲ್ಲ ಕೂಡ ಮದುವೆ ಆದಮೇಲೆ. ಸೊ ಹಾಗಾಗಿ ಇವರು ಕೂಡ ಕಳೆದ ಒಂದು 8 ವರ್ಷದಿಂದ ನಾನು ಹೊರ ಹುಡುಕುತ್ತಿದ್ದೇನೆ, ಬಟ್ ಯಾರೂ ಕೂಡ ಸಿಗ್ತಾ ಇಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಯಾಕೆ ಸಿಗ್ತಾ ಇಲ್ಲ ಅಂದರೆ ಅವರಿಗೂ ಕೂಡ ಇದೇ ರೀತಿಯಾಗಿ ಇರುವಂಥ ಒಬ್ಬ ಗಂಡು ಬೇಕಂತೇಳಿ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ, ಅಂಥ ಗಂಡು ಸಿಗುತ್ತಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಬಟ್ ನೋಡಿ, ದಿನಾಲು ರೂಮಲ್ಲಿ ಒಬ್ಬಳೇ ಇರುವುದರಿಂದ ಬರೀ ತೂತಲ್ಲಿ ಏನಾದರೂ ಇಟ್ಟುಕೊಳ್ಳುವ ಒಂದು ಆಸೆ ಕೂಡ ಆಗುತ್ತದೆ ಅಂತೇಳಿ ಅವರ ಒಂದು ಕಷ್ಟ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಈ ಒಂದು ಕಷ್ಟದಿಂದ ಒಬ್ಬ ಮನೆಯ ಹತ್ತಿರದಲ್ಲಿ ಒಬ್ಬ ಅಂಕಲ್ ಕೂಡ ನನ್ನ ನೋಡಿಕೊಂಡಿದ್ದೆ. ಅಂದರೆ ನಿಯರ್ ಬೈ ಅವರ ಒಂದು ಹೋಮ್ ಹತ್ರ ಒಬ್ಬ ಚೆನ್ನಾಗಿರುವ ಒಬ್ಬ ಅಂಕಲ್ ಕೂಡ ಇದ್ದಂತೆ. ಅವನ ಜೊತೆ ನಾನು ಸಂಸಾರ ಕೂಡ ಮಾಡ್ತಿದ್ದೆ. ಬಟ್ ಅವರು ಇದ್ದಾಗ ಚೆನ್ನಾಗಿ ಬೇಕು ಅಂದಾಗ ಬಂದು ಮಾಡಿ ಹೋಗುತ್ತಿದ್ದರು. ಆದರೆ ಇವಾಗ ಅವರು ಕೂಡ ಬೇರೆ ಕಡೆ ಒಂದು ಶಿಫ್ಟ್ ಆಗಿರೋದ್ರಿಂದ ತುಂಬ ಒಂದು ಕಷ್ಟ ಆಗುತ್ತಿದೆ ಅಂತೇಳಿ ಈ ಒಂದು ಪ್ರೊಫೈಲ್ನ ಇವಾಗ ಶೇರ್ ಮಾಡ್ಕೊಂಡಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಬಿಫೋರ್ ಇವಾಗ ಇವರಿಗೆ ಮದುವೆ ಮೇಲೆ ಒಂದು ಆಸೆ ಅದೆಲ್ಲ ಕೂಡ ಹೋಗಿತ್ತಂತೆ. ಸೊ ಹಾಗಾಗಿ ಒಬ್ಬ ಅಂಕಲ್ನನ್ನು ಕೂಡ ನೋಡಿಕೊಂಡು ಚೆನ್ನಾಗಿದ್ರಂತೆ. ಬಟ್ ಇವಾಗ ಆ ಅಂಕಲ್ ಕೂಡ ಬೇರೆ ಒಂದು ಅವರ ಏರಿಯಾದಿಂದ ಬೇರೆ ಏರಿಯಾಕ್ಕೆ ಶಿಫ್ಟ್ ಆಗಿರೋ ಒಂದು ಕಾರಣಕ್ಕೆ ಅವರಿಗೆ ತುಂಬಾ ಒಂದು ಕಷ್ಟ ಆಗ್ತಿದೆ ಅಂತೇಳಿ ಈ ಒಂದು ಪ್ರೊಫೈಲ್ನ ಕೂಡ ಶೇರ್ ಮಾಡ್ಕೊಂಡಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಸುಖ ಕೊಟ್ಟು ಮದುವೆ ಆಗುವಂಥ ಒಬ್ಬ ಗಂಡು ಹೀಗಿರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಈ ರೀತಿಯಾದ ಒಂದು ಕ್ವಾಲಿಟೀಸ್ ಇದೆ ಅಂತೇಳಿ ಅನಿಸಿದರೆ ನಾನು ಖಂಡಿತ ಅವರಿಗೆ ಮದುವೆ ಕೂಡ ಆಗುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಫಸ್ಟ್ ಒನ್ನು, ನನಗೆ ಇವಾಗ ಮದುವೆ ಮೇಲೆ ಜಾಸ್ತಿ ಆಸೆ ಇಲ್ಲ. ನೀವು ಮುದುಕ ಇಲ್ಲ ಮದುವೆ ಆಗಿರುವಂಥ ಗಂಡು ಆಗಿದ್ದರೂ ಕೂಡ ನಡೆಯುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಅಷ್ಟೊಂದು ಇಂಟ್ರೆಸ್ಟ್ ಏನು ಕೂಡ ಇಲ್ಲ, ಬಟ್ ಜೊತೆಯಲ್ಲಿ ಇಟ್ಕೊಳ್ಳೋಕ್ಕಾಗಿರ್ಬೋದು, ಇಲ್ಲ ಮದುವೆ ಆಗಿರುವಂಥ ಒಬ್ಬ ಯಾರಾದರೂ ಒಬ್ಬ ಗಂಡ ಆಗಿರ್ಬೋದು, ಅವ್ರು ಸಿಕ್ಕರೂ ಕೂಡ ನಡೆಯುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನಾನು ಅರ್ಥ ಮಾಡಿಕೊಳ್ಳುತ್ತೇನೆ, ಆದರೆ ನನಗೂ ಕೂಡ ಫ್ರೀಡಮ್ ಆಗಿ ಬಿಡಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಯಾಕೆ ಈ ಮಾತನ್ನು ಹೇಳಿದ್ದಾರೆ ಅಂದರೆ, ಸೊ ಅವರಿಗೆ ಲೈಫಲ್ಲಿ ತುಂಬಾ ಒಂದು ಫ್ರೀಡಮ್ ಆಗಿರಬೇಕು ಅನ್ನೋದು ಒಂದು ಆಸೆ ಇದೆ. ಸೊ ಹಾಗಾಗಿ ಮುದುಕ ಆಗಿದ್ದರೂ ಯಾರಾದರೂ ಮದುವೆ ಆಗಿರುವಂಥ ಒಬ್ಬ ಗಂಡು ಇದ್ದರೂ ಕೂಡ ನಡೆಯುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಇವರಿಗೂ ಕೂಡ ಸ್ವಲ್ಪ ಫ್ರೀಡಮ್ ಇದ್ದರೆ, ಬೇರೆ ಏನಾದರೂ ಆಸೆಗಳಿದ್ದರೆ ಕೂಡ
ತೀರಿಸ್ಕೋಬೇಕನ್ನೋ ಒಂದು ಪ್ಲ್ಯಾನಿಂಗಲ್ಲಿ ಕೂಡ ಇದ್ದಾರೆ ಅಂತೇಳಿ ಹೇಳ್ಕೊಳ್ತಾರೆ ಫ್ರೆಂಡ್ಸ್. ಹಾಗೆಯೇ ಮದುವೆ ಆಗಬೇಕು ಅಂತ ಮನಸ್ಸಿಗೆ ಏನಾದರೂ ಬಂದರೆ ನೀವು ನೋಡಲು ಹೇಗಿದ್ದರೂ ಕೂಡ ಪರವಾಗಿಲ್ಲ, ಆದರೆ ಒಮ್ಮೆ ನಾನು ಹೇಳಿದ ಒಂದು ಹೋಟೆಲ್ಗೆ ಬಂದು ಚೆನ್ನಾಗಿ ಮಾಡಬೇಕು, ಅದು ನನಗೆ ತೃಪ್ತಿ ಆದರೆ ಮಾತ್ರ ನಾನು ಮದುವೆ ಆಗುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ರು ಫ್ರೆಂಡ್ಸ್. ಅಂದರೆ ಅಕಸ್ಮಾತ್ ಅದೆಲ್ಲ ಅವಾಯ್ಡ್ ಮಾಡಬೇಕು, ನನಗೂ ಕೂಡ ನಮ್ಮ ಮ್ಯಾರೇಜ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತೇಳಿ ಏನಾದರೂ ಅನಿಸಿದರೆ ಖಂಡಿತ ಅವರು ಯಾವುದೇ ಥರದ ಒಬ್ಬ ಹುಡುಗ ಇದ್ದರೂ ಕೂಡ ಓಕೆ ನಡೆಯುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಬಟ್ ಒಂದು ಹೋಟೆಲ್ನ ನಾನು ಬುಕ್ ಮಾಡ್ತೇನೆ, ಅಲ್ಲಿ ಬಂದು ಚೆನ್ನಾಗಿ ಕೇಳಿದರೆ ಆಫ್ಟರ್ ದಟ್ ಅವರಿಗೆ ಅದರಲ್ಲಿ ಏನಾದರೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಕ್ಕರೆ ಖಂಡಿತ ನಾನು ಮದುವೆ ಕೂಡ ಆಗುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಒಬ್ಬ ಹುಡುಗರ ಹತ್ರ ಇರಬೇಕಾದ ಒಂದು ಕ್ವಾಲಿಟಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ಆ ಒಬ್ಬ ಮದುವೆ ಆಗೋ ತನಕ ಇದು ಕೂಡ ಒಂದು ಆಪರ್ಚುನಿಟಿ ಇದೆ, ಇದನ್ನು ಕೂಡ ಯೂಸ್ ಮಾಡ್ಕೋಬೋದು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ನನ್ನ ಪ್ಯಾಕಿಂಗ್ ಇನ್ಚಾರ್ಜ್ ಒಂದು ವರ್ಕ್ನ ಒಂದು ರೆಸ್ಪಾನ್ಸಿಬಿಲಿಟಿ ಈ ರೀತಿಯಾಗಿ ಇರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ನೀವು ಇಮೇಜಸ್ ಕೂಡ ನೋಡ್ಬೋದು. ಇದು ಒಬ್ಬ ರೆಸ್ಪಾನ್ಸಿಬಿಲಿಟಿ ಇನ್ಚಾರ್ಜ್ ಅವರ ಒಂದು ಕೆಲಸ ಕೂಡ ಆಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಪ್ಯಾಕ್, ವೇಟ್ ಆ್ಯಂಡ್ ಲೇಬಲ್ ಕಂಪ್ಲೀಟೆಡ್ ಐಟಮ್ ಫಾರ್ ಶಿಪ್ಮೆಂಟ್ ಆರ್ ಸ್ಟೋರೇಜ್ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಫಾಲೋ ಆಲ್ ಕಂಪನಿ ಗೈಡ್ಲೈನ್ಸ್ ರಿಗಾರ್ಡಿಂಗ್ ಪ್ಯಾಕಿಂಗ್ ಟು injury item arrive at their destination, identify and dispose of defective item before they shipped to customer ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ನೋಡಿ, ಈ ಇನ್ಚಾರ್ಜ್ ಅವರ ಒಂದು ಕೆಲಸ ಯಾವ ರೀತಿಯಾಗಿರುತ್ತಂದರೆ ಈ ಥರ ಒಂದು ಲೇಬಲ್ ಹಾಕೋದಾಗಿರ್ಬೋದು, ಮತ್ತು ಬಿಫೋರ್ ಒಂದು ಶಿಪ್ಮೆಂಟ್ ಏನಾಗುತ್ತಲ್ಲ, ಸೊ ಆ ಒಂದು ಸ್ಟೋರೇಜಲ್ಲಿ ಏನೆಲ್ಲ ಇದೆ ಅದನ್ನು ಚೆಕ್ ಮಾಡ್ಕೊಳ್ಳೋದು ಇವರ ಒಂದು ಕೆಲಸ ಆಗಿರುತ್ತೆ. ಆ್ಯಸ್ ಪರ್ ಒಂದು ಕಂಪನಿ ರೂಲ್ಸ್ ಏನಿರುತ್ತೆ, ಸೊ ಅದನ್ನು ಇವರು ಕೂಡ ಫಾಲೋ ಕೂಡ ಮಾಡ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅದು ಅರೈಡ್ ಏನು ಕೊಡ್ತಾರಲ್ಲ, ಸೊ ಅಲ್ಲಿ ಏನು ಕೊಡ್ತಾರೆ ಆವಾಗ ಎಲ್ಲ ಒಂದು ಪ್ಯಾಕಿಂಗ್ನ ಕೂಡ ಚೆಕ್ ಮಾಡೋದು ಇವರ ಒಂದು ಕೆಲಸ ಆಗಿರುತ್ತೆ. ಚೆಕ್ ಮಾಡಿ ಎಲ್ಲಿ ಅದು ಡೆಸ್ಟಿನೇಷನ್ ಇರುತ್ತೆ ಆ ಒಂದು ಕಡೆ ಅದನ್ನು ಅರೈಡಿ ಕೊಡೋದು ಕೂಡ ಇವರ ಒಂದು ಕೆಲಸ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಜೊತೆಗೆ ಐಡೆಂಟಿಫೈ ಕೂಡ ಮಾಡ್ತಾರೆ, ಅಂದರೆ ಡಿಸ್ಪೋಸ್ ಆಗೋಕ್ಕಿಂತ ಬಿಫೋರೇ ಅವರು ಒಂದು ಶಿಪ್ಮೆಂಟ್ ಏನಾಗುತ್ತಲ್ಲ, ಶಿಫ್ಟ್ ಏನಾಗುತ್ತಲ್ಲ, ಸೊ ಆವಾಗ ಒಂದು ಐಟಮ್ನ ಕೂಡ ಡಿಫೆಕ್ಟಿವ್ ಆಗಿರ್ಬೋದು, ಆ ಥರ ಏನಾದರೂ ಆಗಿದೆನಾ ಏನೋ ಅಂತೇಳಿ ಚೆಕ್ ಮಾಡೋದು ಕೂಡ ಇವರ ಒಂದು ಕೆಲಸ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಬಟ್ ಈ ಒಂದು ಇನ್ಚಾರ್ಜ್ ವರ್ಕರ್ ಆಗಬೇಕಾದ್ರೆ ನಿಮಗೆ ಏನೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಬೇಕಂತೇಳಿ ಅದನ್ನು ಹೇಳ್ಕೊಂಡಿದ್ದಾರೆ. ಎಕ್ಸ್ಪೀರಿಯನ್ಸ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ರಿಲೇಟೆಡ್ ಫೀಲ್ಡ್ ಇನ್ ದ ಪ್ರಿಫರ್ಡ್ ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ಬೇಸಿಕ್ ಶಾಪ್ ಸ್ಕಿಲ್ ಸಚ್ ಎ ಯೂಸಿಂಗ್ ಹ್ಯಾಂಡ್ ಟೂಲ್ಸ್, ಎಬಿಲಿಟಿ ಟು ಫಾಲೋ verbal and writing instruction, storage communication skill and desire to work with other team member. ಅಂದರೆ ಈ ಥರ ಒಂದು ಕ್ವಾಲಿಟೀಸ್ ನಿಮ್ಮ ಹತ್ರ ಇದೆ ಅಂತೇಳಿ ಅನಿಸಿದರೆ ಖಂಡಿತ ನೀವು ಕೂಡ ಈ ಇನ್ಚಾರ್ಜ್ ಆಗಿ ಕೆಲಸ ಕೂಡ ಮಾಡ್ಬೋದು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಅವರ ಒಂದು ವರ್ಕ್ನ ರೆಸ್ಪಾನ್ಸಿಬಿಲಿಟಿ. ಮತ್ತು ಆ ಒಬ್ಬ ವರ್ಕರ್ ಆಗಬೇಕಾದ್ರೆ ಏನೆಲ್ಲ ಒಂದು ನಿಮ್ಮ ಹತ್ರ ಕ್ವಾಲಿಟೀಸ್ ಕೂಡ ಇರ್ಬೋದು ಅಂತೇಳಿ ಈ ಥರ ಎಲ್ಲ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಜೊತೆಗೆ ಇವರದು ಒಂದು ಮನೆ ಕೂಡ ಇದೆ, ಅದು 30x30 ಸ್ಕ್ವೇರ್ ಫೀಟ್ನ ಒಂದು ಬ್ಯೂಟಿಫುಲ್ ಆಗಿರುವ ಒಂದು ಮನೆ ಕೂಡ ಮಾಡಿದ್ದಾರೆ. ಇದು ಮಾಡಿರೋದು ಅವರ ಒಂದು ನೇಟಿವ್ ಪ್ಲೇಸಲ್ಲಿ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಬಟ್ ನೇಟಿವ್ ಪ್ಲೇಸ್ ಎಲ್ಲಿ ಏನಂತೇಳಿ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಕೂಡ ಕೊಟ್ಟಿಲ್ಲ ಅವರು. ಸೊ ರೋಡ್ ಪಕ್ಕದಲ್ಲಿ ಲೆಫ್ಟ್ ಮತ್ತು ರೈಟಲ್ಲಿ ಒಂದು ಎರಡೂ ಕಡೆಯೇ ರೋಡ್ ಇದೆ. ಸೊ ಅದರ ಮಿಡ್ಲಲ್ಲಿ ಈ ಒಂದು ಮನೆ ಕೂಡ ಮಾಡಿದ್ದಾರೆ. ನೋಡಿ, ಇಲ್ಲಿ ಪಾರ್ಕಿಂಗ್ ಏರಿಯಾ ಏನು ಕಾಣ್ತಿದೆಯಲ್ಲ, ಇದು ಪಾರ್ಕಿಂಗ್ ಏರಿಯಾ ಆಗುತ್ತೆ. ಸ್ಟ್ರೇಟಲ್ಲಿ ಹೋದರೆ ಈ ಒಂದು ಟಾಯ್ಲೆಟು ಆ ಥರ ಎಲ್ಲ ಕೂಡ ಸಿಗುತ್ತೆ. ಮತ್ತು ಫ್ರಂಟಲ್ಲೇ ಒಂದು ವಾಷಿಂಗ್ನ ಮಾಡೋದು ಸಪ್ರೇಟಾಗಿ ಇಟ್ಬಿಟ್ಟಿದ್ದಾರೆ. ಮತ್ತು ಒಳಗಡೆ ಎಂಟ್ರಿ ಏನಾಗ್ತಿರಲ್ಲ, ಎಂಟ್ರಿ ಆದಾಗ ನಿಮಗೆ ಕಿಚನ್ ಆಗಿರ್ಬೋದು, ಮತ್ತು ಹಾಲ್ ಆಗಿರ್ಬೋದು, ಮತ್ತು ಈ ಕಡೆ ಆ ಕಡೆ ಮತ್ತು ಎರಡೂ ಕೂಡ ಬೆಡ್ರೂಮ್ ಆಗಿರುತ್ತೆ. ಮತ್ತು ಮೇಲ್ಗಡೆ ಕೂಡ ಸಿಂಗಲ್ ಒಂದು ರೂಮ್ನ ಕೂಡ ಮಾಡ್ಕೊಂಡಿದ್ದಾರೆ. ಇದು ಯಾವಾಗಾದರೂ ವೀಕ್ಲಿ ಒನ್ಸ್ ಏನಾದರೂ ಒಂದು ಎಂಜಾಯ್ಮೆಂಟ್ ಆ ಥರ ಮಾಡಬೇಕನ್ಸಿದಾಗ ಇವರು ಕೂಡ ಅಲ್ಲಿ ಹೋಗ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಒಟ್ಟಾರೆ ಆಗಿ ಅವರ ಒಂದು ಮನೆಯ ಒಂದು ಪ್ಲ್ಯಾನಿಂಗ್ ಈ ರೀತಿಯಾಗಿ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ, ಮತ್ತು ಮನೆ ತುಂಬಾ ಹಿಂಬಾಗಿರ್ಬೋದು ಆ ಥರ ಎಲ್ಲ ತುಂಬಾ ಚೆನ್ನಾಗಿ ಕೂಡ ಕಟ್ಸಿದ್ದಾರೆ. ಮನೆ ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಕೂಡ ಇಲ್ಲ, ಯಾರದೇ ಒಂದು ರೆಸ್ಟ್ರಿಕ್ಷನ್ ಇಲ್ಲ, ಒಳ್ಳೆ ಚೆನ್ನಾಗಿ ಕೂಡ ಕಟ್ಟಿದ್ದೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದಿಷ್ಟು ಅವರ ಒಂದು ಪ್ರೊಫೈಲ್ನ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ. ಪ್ರೊಫೈಲ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ನಮ್ಮ ಒಂದು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಇದೇ ರೀತಿಯಾದ ಒಂದು ಪ್ರೊಫೈಲ್ ಕೂಡ
ಸಿಗ್ತಾ ಇರುತ್ತೆ. ಅದರಲ್ಲಿ ನಿಮಗೇನಾದರೂ ಸಿಕ್ಕರೆ ಖಂಡಿತ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.